ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪನ್ನೀರ್ ಬಿರಿಯಾನಿ ಮಾಡ್ತಿದ್ದೀನಿ. ಅದು ಹೇಗೆ ಮಾಡೋದು ನೋಡ್ಕೊಬನ್ನಿ. ಫಸ್ಟು ಪನ್ನೀರಿಗೆ ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಬಿರಿಯಾನಿ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ಸೈಡಲ್ಲಿ. ಅದಾದಮೇಲೆ ಎಣ್ಣೆ ಹಾಕ್ಬಿಟ್ಟು ಪನ್ನೀರ್ನೆಲ್ಲ ಸ್ವಲ್ಪ ಹೊತ್ತು ಇಟ್ಟಿದ್ನೆಲ್ಲ ಮ್ಯಾರಿನೇಟ್ ಮಾಡಿ ಅದನ್ನು ತೊಗೊಂಡು ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಆಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಅಂದರೆ ಸ್ವಲ್ಪ ರೋಸ್ಟ್ ಥರ ಬರುತ್ತಲ್ಲ, ಬಿರಿಯಾನಿ ಮಾಡ್ಕೊತಾರಲ್ಲ ಆ ಥರ ಮಾಡಿ ಎತ್ತಿಟ್ಕೊಳ್ಳಿ. ಆಮೇಲೆ ಇನ್ನು ಸ್ವಲ್ಪ ಆ ಕಡೆ ನೀರು ಕಾಯೋಕೆ ಇಟ್ಟಿದ್ದೆ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಕ್ಕಿ ಮತ್ತು ಸ್ಪೈಸಸ್ ಬರುತ್ತಲ್ಲ ಎಲ್ಲದನ್ನು ಅದಕ್ಕೆ ಹಾಕಿ ಅನ್ನ ಮಾಡ್ಕೋಬೇಕು. ಸ್ವಲ್ಪ 80% ಬೇಯಿಸ್ಕೋಬೇಕು. ಅದಾದಮೇಲೆ ಉಪ್ಪು ಸೇರಿಸ್ಕೊಳ್ಳಿ. 80% ಬೇಯಿಸೋಕ್ಕೆ ಆ ಕಡೆ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಒಂದು ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮ್ಯಾಟೊ ಸೇರಿಸಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅರಿಶಿನ ಮತ್ತು ಇನ್ನೆಲ್ಲ ಸ್ಪೈಸಸ್ ಹಾಕ್ಕೊಳ್ಳಿ. ಖಾರದ ಪುಡಿ, ಬಿರಿಯಾನಿ ಪೌಡರು, ಗರಂ ಮಸಾಲ ಬೇಕಂದರೆ ಗರಂ ಮಸಾಲ ಹಾಕ್ಕೊಳ್ಳಿ. ಆಮೇಲೆ ಮ್ಯಾರಿನೇಟ್ ಫ್ರೈ ಆಗಿರೋ ಪನ್ನೀರನ್ನು ಇದಕ್ಕೆ ಸೇರಿಸಿ ಕೊತ್ತಂಬರಿ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಮೊಸರು ಹಾಕಬೇಕು. ಮೊಸರು ಹಾಕಿರೋದು ಸ್ಕಿಪ್ ಆಗಿದೆ, ಮೊಸರು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಬೇಯಿಸಿರೋ ಅನ್ನನ ಅದಕ್ಕೆಲ್ಲ ಸೆಟ್ ಮಾಡ್ಕೊಳ್ಳಿ. 80% ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಸೆಟ್ ಮಾಡ್ಕೋಬೇಕು. ಎಲ್ಲ ಆಡಿಬಿಟ್ಟು ಸ್ವಲ್ಪ ಬೇಯಿಸಿರೋ ನೀರು ಇರುತ್ತಲ್ಲ, ಸ್ವಲ್ಪ ತೇವಾಂಶ ಇರೋ ಥರ ತಳ ಹಿಡಿಬಾರ್ದಲ್ವ, ಆ ಥರ ಹಾಕ್ಕೊಳ್ಳಿ. ಅದಾದಮೇಲೆ ರೋಸ್ಟ್ ಆಗಿರೋ ಆನಿಯನ್ನು ಮತ್ತು ಮಸಾಲ ಪೌಡರು ಎಲ್ಲ ಸ್ವಲ್ಪ ಮೇಲ್ಗಡೆ ಅನ್ನದ ಮೇಲ್ಗಡೆ ಹಾಕ್ಬಿಟ್ಟು ಕೊತ್ತಂಬರಿ ಎಲ್ಲ ಹಾಕಿ ಇನ್ನೊಂದು ಲೇಯರ್ ಬೇಕು. ನಾನು ಇನ್ನೊಂದು ಲೇಯರ್ ಮಾಡ್ಕೊಂಡಿದ್ದೀನಿ. ಆ ಥರ ನೀವು ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು. ಆಮೇಲೆ 5 ಮಿನಿಟ್ಸ್ ಅದನ್ನು ಸ್ಲಿಮ್ಮಲ್ಲಿಟ್ಟು ಸ್ವಲ್ಪ ಕ್ಲೋಸ್ ಮಾಡಿ ಗಾಳಿ ಹೋಗ್ದಿರೋ ಥರ ಮಾಡಿದ್ರೆ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ.